ಯಳಂದೂರು ತಾಲೂಕಿನ ಇರಸವಾಡಿ ಗ್ರಾಮದಲ್ಲಿ 40 ಲಕ್ಷ ರೂಪಾಯಿ ವೆಚ್ಚದ ಚರಂಡಿ ಕಾಮಗಾರಿಗಳು ಕಳಪೆಯಾಗಿದೆ ಎಂದು ಗ್ರಾಮಸ್ಥರು ಗುತ್ತಿಗೆದಾರರನ್ನ ತರಾಟೆಗೆ ತೆಗೆದುಕೊಂಡರು. ಯಳಂದೂರು ತಾಲೂಕಿನ ಇರಸವಾಡಿ ಗ್ರಾಮದಲ್ಲಿ ಚರಂಡಿ ಕಾಮಗಾರಿಗಳು ಕಳಪೆಯಾಗಿವೆ. ಆದರೆ ಚರಂಡಿ ಕಾಮಗಾರಿಯು ರೂಪಿಸಿರುವ ಯೋಜನೆಯಂತೆ ನಡೆಯುತ್ತಿಲ್ಲ ಎಂದು ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲದೆ ಚರಂಡಿ ಕಾಮಗಾರಿಯನ್ನ ತಕ್ಷಣವೇ ನಿಲ್ಲಿಸಿ ಈಗಾಗಲೇ ನಡೆದಿರುವ ಕಾಮಗಾರಿಯನ್ನ ತೆರವುಗೊಳಿಸಿ ಹೊಸದಾಗಿ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿದರು. ಬಿಜೆಪಿ ಹಿರಿಯ ಮುಖಂಡ ಜಿಎಲ್ ನಾಗರಾಜು ಮಾತನಾಡಿ, ಚರಂಡಿ 1 ಮೀಟರ್ ಅಗಲವಿರಬೇಕಾಗಿತ್ತೆ, ಆದರೆ 85 ಮೀಟರ್ ಮಾತ್ರ ಮಾಡಲಾಗಿದೆ. ಅಲ್ಲದೆ ಚರಂಡಿಯ 2 ಗೋಡೆಗಳು 4 ಇಂಚು ದಪ್ಪವಿರಬೇಕು. ಆದರೆ ಈಗಾಗಲೇ ಕಬ್ಬಿಣದ ಸಲಾಖೆಯನ್ನ ಹಾಕಿದ್ದು ಕಾಂಕ್ರೀಟ್ ಅಳವಡಿಸಲು ಜಾಗವೇ ಇಲ್ಲದಂತಾಗಿದೆ. ಹೀಗಾಗಿ ಕಾಮಗಾರಿಯು ಕಳಪೆಯಾಗಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಎಂದರು. ಆದರೆ ಚರಂಡಿ ಕಾಮಗಾರಿಯು ರೂಪಿಸಿರುವ ಯೋಜನೆಯಂತೆ ನಡೆಯುತ್ತಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲದೆ ಚರಂಡಿ ಕಾಮಗಾರಿಯನ್ನ ತಕ್ಷಣವೇ ನಿಲ್ಲಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಉತ್ತಮ ರೀತಿಯ ಕಾಮಗಾರಿಯನ್ನ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್, ಮಾದೇಶ ಸ್ವಾಮಿ, ಹರೀಶ್ ಪ್ರಸಾದ್, ಮಹೇಶ್, ಆನಂದ್, ರಂಜಿನಿ ಸೇರಿದಂತೆ ಸ್ಥಳೀಯ ಯುವಕರ ಜೊತೆ ಕೈಗೂಡಿ ಕಾಮಗಾರಿಯನ್ನ ತಡೆದು ಪ್ರತಿಭಟಿಸಿದರು. ಬ್ಯೂರೋ ರಿಪೋರ್ಟ್ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ಪ್ರಶಾಂತ್ ಟಿವಿ, ಯಳಂದೂರು. ಇದು ಬರ್ಮ ಇದೆ ಅದ ಇದು ಅಕ್ಷಲೆ ಅಂತ ಹಾಕರಲ್ಲ, ಇಲ್ಲಿ ನೋಡಿ ಇಲ್ಲಿ ಎಪ್ಪು ಬದಿ ಎಲ್ಲ ಬರೀ 7 ಇಂಚು 1 ಕಾಳು ಜಲ್ಲಿನೂ ಕುಣ್ಸಿಲ್ವಲ್ಲ ಇಲ್ಲಿ ನೋಡಿ. ಇದೇ ಮಣ್ಣು ಇದು 1 ಕಾಳು ಕುಣ್ಸಾರ ಅಷ್ಟೇ, ಅದನ್ನು ಕಲ್ಸಾಕಿಲ್ಲ, ಏನ್ ಹಾಕಿಲ್ಲ, ಕಾಲು ಮಡಗದಿಕ್ಕೆ ಹೋಯ್ತ ಒಳಕ. ಈಗ ವಾರದ ಮೇಲೆ ಆಗಿದೆ ಕಿತ್ತಾಕಿ. ಜನಗಳು ಈಗ ಮಳೆ ಬಂತು, ಓಡಾಡಕ್ಕೆ ತುಂಬಾ ಏನಾಗ್ತಾ ಇದೆ ಅಂತಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಮಕ್ಕಳು ಓಡಾಡೋ ಅಂತ ಜಾಗದಲ್ಲಿ ನೀರು ನಿಂತಿರೋಂಥದ್ದು, ಆ ನೀರನ್ನು ಕೂಡ ಏನ್ ಮಾಡ್ತಾ ಇಲ್ಲ, ಇವರು ಕ್ಲಿಯರ್ ಮಾಡ್ತಾ ಇಲ್ಲ. ಅದರಿಂದ ಸ್ವಲ್ಪ ನಿಮ್ಮ ಗಮನಕ್ಕೆ ತಗೊಂಡು ಸ್ವಲ್ಪ ಇದು ಏನು ಪ್ರೊಸೀಜರ್ಲಿದೆ ಆ ಪ್ರೊಸೀಜರ್ಲಿ ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದೀವಿ. ಇಲ್ಲಾಂತಂದ್ರೆ ಇದೇ ರೀತಿಲಿ ಇದ್ರೆ ಮುಂದಕ್ಕೆ ನಾವು ಏನ್ ಮಾಡ್ಬೇಕಂತ ನಾವು ಕೆಲಸ ಮಾಡ್ಸಕ್ಕೆ ಬಿಡಲ್ಲ. ಯಾಕಂದ್ರೆ ಇದು ನಮ್ಮ ಹಕ್ಕು, ನಾವು ಕೇಳ್ತೀವಿ. ದಯವಿಟ್ಟು ಇದು ನಿಮ್ ಗಮನಕ್ಕೆ ಆಗ್ತಾ ಇದೀವಿ. ದಯವಿಟ್ಟು ಇದನ್ನ ನಿಮ್ ಗಮನಕ್ಕೆ ತಕೊಂಡು ಇನ್ನು ಆದಷ್ಟು ಬೇಗ ಕಾಮಗಾರಿನ ಮುಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಕೆಲಸ ಆಗಿರೋದು 40 ಲಕ್ಷ ರೂಪಾಯಿ ಸರ್. ಅದರಲ್ಲಿ ಏನಾಗಿದೆ ಅಂದರೆ ಡ್ರೈನ್ ಮತ್ತು ಟ್ರಕ್, ಇದಕ್ಕೆ ಏನೇನು ಮೆಟೀರಿಯಲ್ ಆಗಬೇಕು ಅದು ಆಗಿಲ್ಲ. ಇದರಲ್ಲಿ ಗ್ರಾವುಲ್ ಹಾಕಬೇಕು, ಮತ್ತು ಇದು ಸ್ಟೀಲ್ಗಳು ಕಟ್ಟಬೇಕು. ಎಸ್ಟಿಮೇಟ್ ನೆನ್ನ ಬಂದು ಇಂಜಿನಿಯರ್ ಕೇಳಿದ್ರು, ಅವ್ರು ಬರೀ ಎಸ್ಟಿಮೇಟ್ ಕೊಟ್ಟರು, ಅದರಲ್ಲಿ ವಿವರಣೆ ಕೊಟ್ಟಿಲ್ಲ. ಏನು ಸ್ಟೀಲ್ದು 8 mm ಹಾಕ್ಬೇಕು, 12 mm ಹಾಕ್ಬೇಕಾ, ಮತ್ತು ಇದಕ್ಕೆ ಗ್ರಾವುಲ್ ಹಾಕ್ಬೇಕಾ, ಇದು ಬೆಡ್ಗೆ ಇನ್ನೇನು ಕೊಟ್ಟಿಲ್ಲ ಅವರು. ಅದರಿಂದ ನಾವು ಈ ಕೆಲಸ ತಡೆದಿದ್ವಿ. ಕಳಪೆ ಕಾಮಗಾರಿ ಇದು ಪಕ್ಕ. ಏನಂದರೆ ಯಾರು ಕೇಳಲ್ಲ ಅನ್ನೋ ರೀತಿಯಲ್ಲಿ ಇದು ಮಾಡಿದ್ದಾರೆ. ಅದೇ ಗ್ರಾವ್ನು ಹಾಕಿಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ಇಷ್ಟು ಗ್ರಾವ್ಲ್ ಇದ್ದಿದ್ದಾರೆ ಅನ್ನೋದು ಹಾಕಿ ಇಲ್ಲ ಇದರಲ್ಲಿ.